ಹಾಯ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವ್ಲಾಗ್ಸ್ ಬೈ ಮಾಲಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೇನೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೇನೆ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ, ತುಂಬಾ ದಿನದ ನಂತರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದ್ ಜಾಗದಲ್ಲಿ ಸೇರಿದ್ವಿ. ಅಂದ್ರೆ ನಮ್ಮ ತಂಗಿ ಅವ್ರ ಮಕ್ಳಿಗೋಸ್ಕರ ದೇವರಲ್ಲಿ ಹರಕೆ ಇಟ್ಟಿದ್ಲಂತೆ. ಸೊ ಇವತ್ತು ಹರಕೆ ತೀರಿಸ್ತೀವಿ ಬನ್ನಿ ಎಲ್ಲಾರು ಅಂತ ಹೇಳಿ ಕರೆದಿದ್ಲು. ಸೊ ನಮ್ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಊರಿನ ಜನಕ್ಕೆಲ್ಲ ಹೇಳಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರು. ಈ ಫಂಕ್ಷನ್ ಬಂದು ಲಾಸ್ಟ್ ಮಂಗಳವಾರ ಇಟ್ಕೊಂಡಿದ್ದು. ಸೊ ನನ್ ತಂಗಿ ಕಾಲ್ ಮಾಡಿ, ಅಕ್ಕ ನೀನ್ ಸೋಮವಾರನೇ ಬಂದ್ಬಿಡು, ಎಲ್ಲಾರು ಬರ್ತೀವಿ, ತುಂಬಾ ದಿನ ಆಯ್ತು ಎಲ್ಲಾರು ಒಂದ್ ಹತ್ರ ಟೈಮ್ ಸ್ಪೆಂಡ್ ಮಾಡಿ, ಸೊ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಬಟ್ ಮಕ್ಳಿಗೆ ತುಂಬಾ ದಿನ ಲೀವ್ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಮಂಗಳವಾರ ಹೋದೆ. ಮಂಗಳವಾರ ಹೋದ್ರು ಸಹ ಮಕ್ಳಿಗೆ ಮಂಗಳವಾರ ಮತ್ತೆ ಬುಧವಾರ 2 ದಿನ ಸ್ಕೂಲ್ ರಜೆ ಆಗೋಯ್ತು. ಆದ್ರೆ ಏನ್ ಮಾಡೋದು, ಯಾವತ್ತೋ ಒಂದಿನ ಎಲ್ಲಾರು ಸೇರೋದು ಅನ್ನೋದ್ರಿಂದ ಮಕ್ಳಿಗೆಲ್ಲ ರಜೆ ಹಾಕ್ಸಿ ಕರ್ಕೊಂಡು ಹೋದೆ. ನಾವು ಮಂಗಳವಾರ ಬೆಳಿಗ್ಗೆ ಹೋದ್ವಿ. ನಾವು ಹೋಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಯ್ತು, ಅಂದ್ರೆ 10:30 ಆಗೋಯ್ತು. ಸೊ ಬೆಳಿಗ್ಗೆ ಒಳ್ಳೆ ಟೈಮ್ ನೋಡಿ ಅವರು ಎಲ್ಲ ಕಾರ್ಯ ಎಲ್ಲ ಮಾಡ್ಬಿಟ್ಟಿದ್ರು. ಬಟ್ ಅಡ್ಗೆ ಮಾಡೋದು ಮಾತ್ರ ಬಾಕಿ ಇತ್ತು. ಆ ಟೈಮಿಗೆ ಹೋಗಿದ್ವಿ ನಾವು. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ, ಬಿಗಿನಿಂಗ್ ಇಂದ ಎಲ್ಲಾನು ವ್ಲಾಗ್ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕೋಣ, ನೋಡೋದಕ್ ಚೆನ್ನಾಗಿರುತ್ತೆ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಯಾವ್ದೇ ತರ ಬ್ರೇಕ್ ಇಲ್ದಿರ ಇರುತ್ತೆ, ಚೆನ್ನಾಗಿರುತ್ತೆ ಅನ್ಕೊಂಡೆ. ಬಟ್ ನಾ ಏನ್ ಮಾಡೋದು, ಬಸ್ ಟೈಮಿಂಗ್ಸ್ ಸೆಟ್ ಆಗ್ಲಿಲ್ಲ. ಅವರು ಬೆಳಿಗ್ಗೆ ಟೈಮಿಂಗ್ಸ್ ಒಳ್ಳೆ ಟೈಮ್ ನೋಡಿ 8:30 to 9 o'clock ಒಳಗಡೆ ಮರಿ ಎಲ್ಲ ಇದ್ ಮಾಡಿ ದೇವ್ರ ಮುಂದೆ ಪೂಜೆ ಎಲ್ಲ ಮಾಡ್ಬಿಟ್ಟಿದ್ರು. ಬಟ್ ನಾವ್ ಹೋಗೋ ಅಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಮತ್ತೆ ಈ ಫಂಕ್ಷನ್ ನಡೀತಾ ಇರೋದು ನಮ್ಮಪ್ಪ ಇರೋ ಊರಲ್ಲಿ. ನಮ್ಮಪ್ಪ ಮತ್ತೆ ನಮ್ ಚಿಕ್ಕಪ್ಪ ಪಕ್ಕದಲ್ಲಿ ಇರೋದು ಒಂದೇ ಊರಲ್ಲಿ. ಸೊ ಈ ಊರಿನ ಮಾರಮ್ಮ ದೇವ್ರಿಗೆ ನನ್ ತಂಗಿ ಹರಕೆ ಹೊತ್ಕೊಂಡಿದ್ಲು, ಅಂದ್ರೆ ಮಕ್ಳಿಗೆ. ಅದ್ರಿಂದ ಇಲ್ಲೇ ಕಾರ್ಯ ಮಾಡ್ತಿದ್ದಾಳೆ. ಏನಾದ್ರೂ ಅವ್ರ ಊರಲ್ಲಿ ಮಾಡಿದ್ರೆ ನಾನು ಹೋಗಲ್ಲ, ಅವಳಿಗೂ ಗೊತ್ತು. ಸೊ ಈ ಊರಲ್ಲಿ ಮಾಡಿದ್ರೆ ಎಲ್ಲಾರು ಹತ್ರ ಇರೋದ್ರಿಂದ ಸ್ವಲ್ಪ ಬೇಗ ಎಲ್ಲಾರು ಮೀಟ್ ಆಗ್ತಾರೆ ಅನ್ನೋದ್ರಿಂದ. ಅವ್ರೂರಲ್ಲಿ ಮಾಡಿದ್ರೆ ಯಾಕೆ ಹೋಗಲ್ಲ ಅಂದ್ರೆ, ಮುಂಚೆ ಎಲ್ಲ ನಮ್ ಯಜಮಾನ್ರು ಇದ್ರು, ಸೊ ಅವ್ರನ್ನ ಕರ್ಕೊಂಡು ಹೋಗ್ಬೋದಿತ್ತು. ಬಟ್ ಅವ್ರಿರೋದು ತುಂಬಾ ದೂರ, ನಾವಿರೋದಕ್ಕಿಂತಲೂ ತುಂಬಾ ದೂರ ಇರೋದು. ಸೊ ಒಬ್ಳೆ ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕೆಲ್ಲ ನನ್ ಕೈಯಲ್ಲಿ ಮಕ್ಕಳನ್ನ ಕರ್ಕೊಂಡು ಆಗೋದಿಲ್ಲ. ಅದರಿಂದ ಅವಳಿಗೂ ಗೊತ್ತು. ಹಾಗೇನೆ ನಮ್ಮಪ್ಪ ಅಮ್ಮ ಮುಂಚೆ ಒಂದು 20 ಮೇಕೆ ಇಟ್ಕೊಂಡಿದ್ರು. ಆ ಮೇಕೆಗಳನ್ನೆಲ್ಲ ಮಾರ್ಬಿಟ್ಟು ಈಗ ಹಸುಗಳನ್ನ ತಂದಿದ್ದಾರೆ. ಇವಿನ್ನ ಚಿಕ್ಕ ಮರಿಗಳು, ಒಂದ್ ವರ್ಷ ಆಗಿರ್ಬೋದು ಅಷ್ಟೇ ಎರಡಕ್ಕೂವೆ. ಇವುಗಳನ್ನ ತಂದು ಸಹ ಒಂದು 15 ದಿನ ಆಗಿದೆಯಂತೆ. ಸೊ ನಾವು ಬಂದಿದ್ದಂತೂ ಫುಲ್ ಖುಷಿ ಆಯ್ತು ಇವುಗಳನ್ನ ನೋಡಿ. ತುಂಬಾ ಲಕ್ಷಣವಾಗಿ ಅಷ್ಟೇ ಮುದ್ದಾಗಿದ್ವು. ನಮ್ಮ ಮಕ್ಕಳು ಯಾವ್ದೇ ಪ್ರಾಣಿಗಳಾಗ್ಲಿ, ನಾಯಿ, ಬೆಕ್ಕು, ಹಸು, ಕುರಿ ಯಾವ್ದೇ ಆಗ್ಲಿ ತುಂಬಾ ಹಚ್ಕೊಂಡ್ ಬಿಡ್ತಾರೆ. ಲಾಸ್ಟ್ ಟೈಮ್ ಮೇಕೆಗಳ್ ಮಾರ್ದಾಗ ಸಹ ಅವರು ನಮ್ಮಪ್ಪ ನಮ್ಮಮ್ಮನ್ ಬೈತಿದ್ರು, ನೀವೇನೇ ತಗೊಂಡ್ರು ಮಾರ್ಬಿಡ್ತೀರಾ, ಮನೇಲೆ ಇಟ್ಕೋಬೇಕು ಅಂತ. ಬಟ್ ಆ ತರ ಆಗುತ್ತಾ, ಅವರು ಯಾವ್ದೋ ಅವ್ರ ಹೊಟ್ಟೆಪಾಡ್ಗೋಸ್ಕರ ಸಾಕೋದು, ಅದರಿಂದ ಅದನ್ನ ಮಾರ್ಲೇಬೇಕು. ಮತ್ತೆ ಇಲ್ಲಿ ಅಮ್ಮನ್ ಮನೇಲಿ ಸ್ವಲ್ಪ ಹೊತ್ತು ಇದ್ದು ಬ್ರೇಕ್ಫಾಸ್ಟ್ ಇಲ್ಲೇ ಮಾಡಿದ್ವಿ. ಅಮ್ಮ ನಾವು ಬರೋ ಅಷ್ಟೊತ್ತಿಗೆ ಅನ್ನ ರಸ ಮಾಡಿ ಹಪ್ಳ ಮಾಡಿದ್ರು. ಸೊ ಅದನ್ನೇ ತಿನ್ಬಿಟ್ಟು ಅಲ್ಲಿ ಮೇಲ್ಗಡೆ ಮನೆ ಹತ್ರ ಹೋಗೋಣ, ಅಲ್ಲಿ ಇಷ್ಟೊತ್ತಿಗೆ ಅಡ್ಗೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಅಲ್ವಾ. ಸೊ ಮಕ್ಳನ್ನ ಕರ್ಕೊಂಡ್ ಬಂದಿರೋದ್ರಿಂದ ಇಲ್ಲೇ ಸ್ವಲ್ಪ ತಿನ್ಕೊಂಡ್ ಹೋಗೋಣ ಅಂತ ಹೇಳಿ ತಿಂದು ಮೇಲಿನ ಮನೆಗ್ ಬರೋ ಅಷ್ಟ್ರಲ್ಲಿ ಎಲ್ಲ ಮಟನ್ ಸಾರು, ಮುದ್ದೆ, ಅನ್ನ ಎಲ್ಲ ಮಾಡ್ಬಿಟ್ಟಿದ್ರು. ಜಸ್ಟ್ ಈಗ ಚಿಕನ್ ಗ್ರೇವಿ ಮಾತ್ರ ಮಾಡ್ತಿದ್ರು. ಸೊ ಅದನ್ನೇ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಚಿಕನ್ ಗ್ರೇವಿದು ವಿಡಿಯೋ ಮಾಡ್ಕೊಂತಿದೀನಿ. ಮತ್ತೆ ನಮ್ ಚಿಕ್ಕಪ್ಪನ ಮಕ್ಳು, ಅಂದ್ರೆ ನನ್ ತಂಗೀರು 3 ಜನ ಅವ್ರ ಹಸ್ಬೆಂಡ್ಸೇ ಅಡ್ಗೆಗಳೆಲ್ಲ ಮಾಡ್ತಿದ್ರು. ಅವರು ಬೇಸಿಕಲಿ ಅಂದ್ರೆ ಬೇಕರಿ ಮತ್ತೆ ಈ ತರ ಅಡ್ಗೆ ಭಟ್ರು ಈ ತರ ಕೆಲ್ಸನೇ ಮಾಡೋದು. ಸೊ ಅವರಿಗೆ ಸ್ವಲ್ಪ ಅಡ್ಗೆಗಳ್ದೆಲ್ಲ ಚೆನ್ನಾಗ್ ಗೊತ್ತು. ಎಲ್ಲ ಅಡ್ಗೆಗಳು ಅವರೇ ಮಾಡ್ತಿದ್ರು. ಇವತ್ತಂತೂ ಅಡ್ಗೆ ಕೆಲ್ಸಕ್ಕೆ ಹೆಂಗಸರಿಗೆಲ್ಲ ಫುಲ್ ರಜೆ. ಎಷ್ಟು ಚೆನ್ನಾಗ್ ಮಾಡ್ತಾರೆ ಅಂದ್ರೆ, ನಾವು ಹೆಂಗಸರು ಏನ್ ಮಾಡೋದು ಅಷ್ಟು ಚೆನ್ನಾಗ್ ಮಾಡ್ತಾರೆ. ಬಟ್ ಎಲ್ಲ ರೆಡಿಮೇಡ್ ಮಸಾಲಾಸ್ ಯೂಸ್ ಮಾಡ್ತಾರೆ. ಅವರು ಹೋಮ್ ಮೇಡ್ ಎಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳಿ ಎಲ್ಲ ರೆಡಿಮೇಡ್ ಮಸಾಲಾಸ್ ಯೂಸ್ ಮಾಡ್ತಿದ್ರು. ಆಯಿಲ್ ಅಂತೂ ಇಲ್ಲಿ ಒಂದು 10 ಕೆಜಿ ಚಿಕನ್ ಗ್ರೇವಿಗೆ 1 ಲೀಟರ್ ಆಯಿಲ್ ಹಾಕಿದ್ರು. ನನ್ಗಂತೂ ಫುಲ್ ಶಾಕು, ಏನಪ್ಪಾ ಚಿಕನ್ ಅಲ್ಲೇ ಎಷ್ಟೊಂದು ಆಯಿಲ್ ಇರುತ್ತೆ, ಇಷ್ಟೊಂದು ಆಯಿಲ್ ಯೂಸ್ ಮಾಡ್ತಿದ್ದಾರೆ ಅಂತ. ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಅದಕ್ಕೆ ಅನ್ಸುತ್ತೆ ನಾವು ಹೋಟೆಲ್ ನಲ್ಲೆಲ್ಲ ಹೋದಾಗ ತುಂಬಾ ಟೇಸ್ಟ್ ಇರೋದು ಅವ್ರು, ಯಾಕಂದ್ರೆ ಆಯಿಲ್ ಎಲ್ಲ ಇನ್ನೂ ಜಾಸ್ತಿ ಯೂಸ್ ಮಾಡಿರ್ತಾರೆ. ಮತ್ತೆ ಇಲ್ಲಿ ಗ್ರೇವಿ ಮಾಡ್ತಿರೋದು ದೊಡ್ಡ ಬ್ರಾಯ್ಲರ್ ಕೋಳಿ ಯೂಸ್ ಮಾಡಿ. ಸೊ ಅದನ್ನ ಒಂದು 4-5 ವಿಷಲ್ ಫಸ್ಟೇ 2 ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡ್ರು. ನಾನು ವಿಡಿಯೋ ಶೂಟ್ ಮಾಡ್ತಿರೋದ್ ನೋಡಿ ಅವ್ರ ಹೇಳ್ತಿದ್ರು, ಈ ವಿಡಿಯೋದಲ್ಲಿ ಏನಾದ್ರು ಕಾಸು ಬಂದ್ರೆ ನನ್ಗ್ 50 ನಿನ್ಗ್ 50 ಅಂತ. ಹಾಗೆ ಆಗ್ಲಿ, ಕಾಸು ಬಂದಾಗ ನೋಡ್ಕೊಳ್ಳೋಣ, ಇವಾಗ ಯಾವ್ದು ಬರ್ತಿಲ್ಲ, ಫಸ್ಟ್ ನೀವು ಮಾಡಿ ನಾನು ವಿಡಿಯೋ ಶೂಟ್ ಮಾಡ್ತೀನಿ ಅಂತ ಹೇಳಿ ರೆಕಾರ್ಡ್ ಮಾಡ್ತಿದ್ದೆ. ಎಷ್ಟೊಂದು ಕ್ಲಿಯರ್ ಆಗಿ ಮಾಡ್ತಾರೆ ಅಂದ್ರೆ ಒಂದು ಸ್ಟೆಪ್ ಸಹ ಮಿಸ್ ಆಗಲ್ಲ. ನಾವು ಒಂದೊಂದ್ ಸರ್ತಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗೋತ್ ಮರ್ತೋಗ್ತಿವಿ, ಇಲ್ಲ ಧನಿಯಾ ಪೌಡರ್, ಗರಂ ಮಸಾಲ ಏನಾದ್ರೂ ಒಂದು ಮಿಸ್ ಮಾಡ್ತೀವಿ. ಬಟ್ ಅವ್ರು ಸ್ಟೆಪ್ ಬೈ ಸ್ಟೆಪ್ ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಇಲ್ಲಿ ಸ್ವಲ್ಪ ಅಡ್ಗೆ ಬಡ್ಸೋದಕ್ಕೆ ಟೈಮ್ ಆಗ್ಬಿಟ್ಟಿತ್ತು ಅಂತ ಹೇಳಿ ಸ್ವಲ್ಪ ಹರಿಬರಿಯಾಗಿ ಬೇಗ ಬೇಗ ಮಾಡ್ತಿದ್ರು. ಸ್ವಲ್ಪ ಮೆಸಿಯಾಗಿ ಕಾಣಿಸಿದ್ರು ಸಹ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಅವಾಗ್ಲೇ ಮಾಡ್ದಾಗೆಲ್ಲ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ರು. ಬಟ್ ಇಲ್ಲಿ ಫೈನಲ್ ಅಲ್ಲಿ ಮಾಡೋವಾಗ ಸ್ವಲ್ಪ ಮೆಸಿ ಆಗ್ಬಿಡ್ತು ಜಾಗ ಎಲ್ಲ.
ಬಟ್ ಜಾಗ ಮೆಸ್ಸಿಯಾಗಿ ಕಾಣಿಸಿದ್ರು ಸಹ ಅವರು ಮಾಡಿದ್ದ ಸ್ಟೈಲ್ ಆಗ್ಲಿ ಮತ್ತೆ ರುಚಿ ಆಗ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಾನ್ ನನ್ ತಂಗಿಯರ್ಗೆ ಹೇಳ್ತಿದ್ದೆ, ನೀವೆಲ್ಲ ಫುಲ್ ಲಕ್ಕಿನಮ್ಮ, ಮನೆಯಲ್ಲಿ ನಿಮ್ಗೆ ಏನ್ ತಿನ್ಬೇಕು ಅನ್ಸಿದ್ರು ನಿಮ್ ಯಜಮಾನ್ರೆ ಮಾಡ್ಕೊಡ್ತಾರೆ ಅಂತ ಹೇಳಿ ಅವ್ರನ್ನ ರೇಗಿಸ್ತಿದ್ದೆ. ಅವ್ರು ಹೇಳೋದು, ಅಕ್ಕ ಇಂಥ ಫಂಕ್ಷನ್ಸ್ ಇಲ್ಲ ಅಂದ್ರೆ ಹೊರಗಡೆ ಬೇಕಾದ್ರೆ ಆರ್ಡರ್ಸ್ ಬಂದಾಗ ಹೋಗಿ ಮಾಡ್ಕೊಂಡು ಬರ್ತಾರೆ, ಆದ್ರೆ ಮನೆಯಲ್ಲಿ ಮಾಡಿ ಅಂದ್ರೆ ಮಾಡೋದಿಲ್ಲ. ಬಟ್ ಸಂಡೇಸ್ ಮಾತ್ರ ನಾವು ಕೇಳ್ದಿದ್ರು ಸಹ ಏನ್ ಬೇಕು ಅಂತ ಕೇಳಿ ಅವರೇ ಮಾಡ್ಕೊಡ್ತಾರೆ. ಐ ಹೋಪ್ ನೀವ್ ಈ ರೆಸಿಪಿನ ವಿಡಿಯೋ ಮೂಲಕ ಫಾಲೋ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಸಪೋಸ್ ಏನಾದ್ರು ಅವ್ರು ಯಾವ ತರ ಮಾಡಿದ್ರು ಅಂತ ನಿಮ್ಗೆ ಫುಲ್ ಡೀಟೇಲ್ಡ್ ಆಗಿ ಬೇಕು ಅಂದ್ರೆ ಹೇಳಿ, ಈ ವಿಡಿಯೋಸ್‌ನ ಸ್ವಲ್ಪ ಶಾರ್ಟ್ ತರ ಎಡಿಟ್ ಮಾಡಿ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೂ ಸಹ ಈಸಿ ಆಗುತ್ತೆ. ಮತ್ತೆ ಇನ್ನೇನು ಎಲ್ಲ ಮುಗಿತಾ ಬಂತು. ಸ್ವಲ್ಪ ಹೊತ್ತು ಅದು ಮಸಾಲಾಸ್ ಎಲ್ಲ ಹಸಿ ವಾಸನೆ ಹೋಗೋದಕ್ಕೆ ಇಡ್ಬೇಕು ಅಂತೇಳಿ ಅವ್ರು ನೋಡ್ಕೊಳ್ಳಿ ಅಕ್ಕ ಸ್ವಲ್ಪ ಒಂದ್ 5 ನಿಮಿಷ ನಾನ್ ಬರ್ತೀನಿ ಅಂತ ಹೇಳಿ ಹೋದ್ರು. ನಾನು ನೋಡ್ಕೊಂಡಿದ್ದೆ. ಆಮೇಲೆ ಬಂದು ಫೈನಲ್ ಆಗಿ ಕೊತ್ತಂಬರಿ ಮತ್ತೆ ಪುದೀನ ಚೆಲ್ಸಿ ಪ್ಲೇಟ್ ಮುಚ್ಚಿಕ್ಬಿಟ್ರು. ಅಷ್ಟೇ ಟೇಸ್ಟಿಯಾದ ಗ್ರೇವಿ ರೆಡಿ ಆಯ್ತು. ಮತ್ತೆ ಮೊದ್ಲೆಲ್ಲ ಅಮ್ಮನ್ ಮನೆಗೆ ನೆಲಕ್ಕೆ ಸಿಮೆಂಟ್ ಅಲ್ಲಿ ಪ್ಲಾಸ್ಟಿಂಗ್ ಮಾಡಿದ್ದಿದ್ದು. ಸೊ ಟೈಲ್ಸ್ ಹಾಕ್ಬೇಕು ಅಂತ ತುಂಬಾ ದಿನದಿಂದ ಹೇಳ್ಕೊಂಡಿದ್ರು. ಸೊ ಇವಾಗ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ನೋಡೋಣ ಅಂತ ಹೇಳಿ ಹೋದೆ. ಬಟ್ ಸ್ವಲ್ಪ ಸಿಮೆಂಟ್ ಎಲ್ಲ ಪ್ಯಾಚ್ ಆಗಿ ಕಾಣಿಸ್ತಿತ್ತು. ಪೇಂಟಿಂಗ್ ಮಾಡಿಸ್ಬೇಕಂತೆ, ಯಾವಾಗ ಮಾಡಿಸ್ತಾರೋ ಗೊತ್ತಿಲ್ಲ. ಬಟ್ ಟೈಲ್ಸ್ ಎಲ್ಲ ಹಾಕಿ ಒಂದ್ ವಾರ ಆಗಿದೆ ಅಂತ ಹೇಳ್ತಿದ್ರು. ನಾನು ಸಹ ನೋಡ್ಕೊಂಡ್ ಬಂದೆ. ಕಲರ್ ತುಂಬಾ ಚೆನ್ನಾಗಿತ್ತು. ಯಾವ್ದೇ ತರ ಗಲೀಜೆಲ್ಲ ಅಷ್ಟು ಬೇಗ ಕಾಣಿಸೋದಿಲ್ಲ. ಹಾಗೆ ಎಲ್ಲಾನು ಅದೆಲ್ಲ ನೋಡ್ಕೊಂಡು ಅಡ್ಗೆ ಎಲ್ಲ ಮಧ್ಯಾಹ್ನದ ಊಟ ಮಾಡಿ ಎಲ್ಲಾರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಮತ್ತೆ ಇಲ್ಲಿ ಅಮ್ಮನ್ ಮನೆ ಹತ್ರ ಬಂದು ಅಲ್ಲೂ ಸ್ವಲ್ಪ ಹೊತ್ತು ಟೀ ಇಟ್ಟು ಕುಡ್ದ್ಬಿಟ್ಟು ಮತ್ತೆ ರಿಟರ್ನ್ ಆ ಚಿಕ್ಕಪ್ಪನ ಮನೆಗೆ ಹೋದ್ವಿ. ಅಲ್ಲಿ ನೈಟ್ ಅಲ್ಲೇ ಇದ್ವಿ. ಅಮ್ಮ, ನಾನು, ಮಕ್ಳು ಎಲ್ಲಾ ರಿಲೇಟಿವ್ಸ್ ಎಲ್ಲ ಅಲ್ಲೇ ಇದ್ರು. ಸ್ವಲ್ಪ ಜನ ಊರಿಗೆ ಹೋಗ್ಬಿಟ್ರು. ಬಟ್ ಕೆಲವ್ರು ಮಾತ್ರ ಅಲ್ಲೇ ಇದ್ವಿ. ನೈಟ್ ಎಲ್ಲ ಚಿಕ್ಕ ಮಕ್ಳೆಲ್ಲ ಡ್ಯಾನ್ಸ್ ಆಡ್ಕೊಂಡು ಮತ್ತೆ ದೊಡ್ಡವರೆಲ್ಲ ಕಥೆಗಳು ಮಾತಾಡ್ಕೊಂಡು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಈ ತರ ಎಲ್ಲ ಫ್ಯಾಮಿಲೀಸ್ ಒಂದತ್ರ ಮೀಟ್ ಆದಾಗ ಏನೋ ಒಂಥರ ನಮ್ಮಲ್ಲಿ ಎಷ್ಟೊಂದು ಭೇದ ಭಾವಗಳು ಮತ್ತೆ ಎಷ್ಟೊಂದು ಮನಸ್ತಾಪಗಳಿದ್ರು ಸಹ ಈ ತರ ಟೈಮ್‌ನಲ್ಲಿ ಮರ್ತು ಹೋಗ್ತೀವಿ. ಮತ್ತೆ ಒಬ್ಬೊಬ್ರಿಗೆ ಒಂದಾಗ್ಬಿಡ್ತೀವಿ. ಮತ್ತೆ ಮಂಗಳವಾರದ ವ್ಲಾಗ್ ಅಷ್ಟೇ ಮುಗೀತು. ಅವತ್ತು ನೈಟ್ ಇದ್ಬಿಟ್ಟು ಎಲ್ಲರೂ ಸಹ ಬೆಳಿಗ್ಗೆನೆ ಎದ್ದು ಅವ್ರವ್ರ ಊರಿಗೆ ಅವ್ರು ಹೋದ್ರು. ಸೊ ನಾನು ಸಹ ಇಲ್ಲಿ ಅಮ್ಮನ ಮನೆ ಹತ್ರ ಸ್ವಲ್ಪ ಗಿಡಗಳಿದ್ವು. ಅದನ್ನ ಎಲ್ಲ ಫೋಟೋ ಮತ್ತೆ ವಿಡಿಯೋಸ್ ತಗೊಂತಿದ್ದೆ. ಇದು ಬಂದು ಸಬ್ಜಾ ಬೀಜ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು. ಈ ಗಿಡದಿಂದಾನೇ ಸಬ್ಜಾ ಬೀಜ ಬರೋದು. ಮತ್ತೆ ಭೃಂಗರಾಜ್ ಇತ್ತು. ಆ ಭೃಂಗರಾಜ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಕೂದಲೇನಾದ್ರೂ ಕ ಬೆಳ್ಳಕಾಗಿದ್ರೆ ಇದನ್ನ ಎಣ್ಣೆನಲ್ಲಿ ಚೆನ್ನಾಗಿ ಕಾಯಿಸಿ ಅದನ್ನ ಆ ಎಣ್ಣೆನ ಇಟ್ಕೊಂತಾ ಇದ್ರೆ ಕೂದಲು ಕಪ್ಪಗಾಗುತ್ತೆ ಅಂತ. ನಮ್ಗೆ ಈ ಹೇರ್ ಡೈಸ್ ಅಲ್ಲೆಲ್ಲ ತುಂಬಾ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಆ ಅದಕ್ಕೆ ಆ ಎಲೆಗಳನ್ನ ಸಹ ನಾನು ಕಿತ್ಕೊಂತಿದ್ದೆ. ಎಣ್ಣೆನಲ್ಲಿ ಹಾಕಿ ನಾವು ಸಹ ಅಪ್ಲೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅದು ಒಂದೊಂದ್ ಎಲೆನೇ ಕಿತ್ಕೋಬೇಕು. ಇಲ್ಲಾಂದ್ರೆ ಗಿಡ ಎಲ್ಲ ಕೆಟ್ಟೋಗುತ್ತೆ ಮತ್ತೆ ಬರೋದಿಲ್ಲ. ಅದ್ರಿಂದ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಎಲೆಗಳು ಬಿಟ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಇರೋ ಎಲೆಗಳನ್ನೆಲ್ಲ ಕಿತ್ಕೊಂಡು ಕಲೆಕ್ಟ್ ಮಾಡಿ ಒಂದು ಕವರ್‌ಗೆ ಹಾಕೊಂಡೆ. ಊರಲ್ಲಿ ಹೋಗಿ ಅದನ್ನ ಎಣ್ಣೆನಲ್ಲಿ ಕಾಯಿಸಿ ಅಪ್ಲೈ ಮಾಡ್ಕೊಳ್ಳೋಣ ಅಂತ. ಮತ್ತೆ ದಾಸವಾಳದ ಗಿಡಗಳು ಒಂದ್ 2 ಇತ್ತು. 2 ಡಿಫರೆಂಟ್ ಕಲರ್ಸ್. ಇದು ಬಂದು ಪಿಂಕ್, ಬೇಬಿ ಪಿಂಕ್ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಹೂವ ಬಂದು ನಮ್ಮ 2 ಕೈ ಅಷ್ಟು ಅಗಲ ಬರುತ್ತೆ. ಇದು ಆದ್ಮೇಲೆ ಇನ್ನೊಂದು ಪಿಂಕ್ ಕಲರ್ ಇದೆ. ಅಂದ್ರೆ ಇಲ್ಲಿ ಒಂಥರ ಆರೆಂಜ್ ಟೈಪ್ ಪಿಂಕ್, ಇದು ಚೆನ್ನಾಗಿರುತ್ತೆ. ಈ ಮತ್ತೆ ಈ ದಾಸವಾಳದ ಗಿಡದ ಹೂಗಳು ಮತ್ತೆ ಎಲೆಗಳನ್ನ ಸಹ ತಗೊಂಡೆ. ಅದು ಸಹ ಎಣ್ಣೆನಲ್ಲಿ ಕಾಯಿಸಿ ಇಡೋಣ ಚೆನ್ನಾಗಿರುತ್ತೆ. ಹೇರ್ ಎಲ್ಲ ತುಂಬಾ ಸ್ಮೂತ್ ಅಂಡ್ ಸಿಲ್ಕಿ ಆಗಿರುತ್ತೆ ಅಂತ. ಮತ್ತೆ ನಮ್ಮ ಅಮ್ಮನ ಮನೆ ಹತ್ರ ತುಂಬಾ ಗಿಡಗಳಿದಾವೆ. ಲೈಕ್ ಪಾಂಡವ ಬತ್ತಿ ಅಂತ ಹೇಳ್ತಾರಲ್ವಾ, ಆ ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಬತ್ತಿಯಾಗಿ ಯೂಸ್ ಮಾಡ್ತಿದ್ದಿದ್ದ ಗಿಡ ಅದೇ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಆ ಎಲೆ ಮೇಲೆ ನಾವು ಸಹ ಬೆಂಕಿ ಹಚ್ಚಿದ್ರೆ ತುಂಬಾ ಹೊತ್ತು ಉರಿಯುತ್ತೆ. ಸೇಮ್ ನಾವು ದೀಪಕ್ಕೆ ಬತ್ತಿ ಹಾಕಿ ಯಾವ ತರ ಉರಿಸ್ತೀವೋ ಅದೇ ತರನೇ ಉರಿಯುತ್ತೆ. ನಾನು 2-3 ಸರ್ತಿ ಟ್ರೈ ಮಾಡಿದ್ದೀನಿ. ಬಟ್ ಇವತ್ತು ವಿಡಿಯೋ ಕ್ಯಾಪ್ಚರ್ ಮಾಡ್ಲಿಲ್ಲ. ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಅದನ್ನು ಸಹ ನಿಮ್ಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಒಂಥರ ಆ ಕಾಲದಲ್ಲಿ ಆಗಿದೆ ಅನ್ನೋದಕ್ಕೆ ಒಂದ್ ಸ್ವಲ್ಪ ಬೆಸ್ಟ್ ಎಕ್ಸಾಂಪಲ್ಸ್ ಮತ್ತೆ ಪ್ರೂಫ್. ಹಾಗೆ ಸ್ವಲ್ಪ ಹೂವೆಲ್ಲ ಕಿತ್ಕೊಂಡು ಮತ್ತೆ ನಮ್ ಲಕ್ಷ್ಮಿಯರಂತೂ ಫುಲ್ ಬಿಸಿಲು ಕಾಯ್ತಿದ್ರು. ಇನ್ನೊಂದ್ ಸ್ವಲ್ಪ ಹೊತ್ತಿಗಾದ್ರೆ ಹೊಲದ ಕಡೆ ಹೊಡ್ಕೊಂಡ್ ಹೋಗ್ತಾರೆ ನಮ್ಮಪ್ಪ. ಸೊ ಇವಾಗೆಲ್ಲ ಸ್ವಲ್ಪ ಹೊತ್ತು ಹಾಗೆ ಬಿಸಿಲು ಕಾಯ್ಕೊಂಡ್ ಇದ್ವು. ಅವನು ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ದು. ಹಾಗೇನೆ ಈ ಹಸು ಕೊಟ್ಟಿಗೆ ಪಕ್ಕದಲ್ಲೇ ನನ್ಗೆ ತುಂಬಾ ಇಷ್ಟವಾಗಿರೋ ಒಂದು ಪ್ಲಾಂಟ್ ಇದೆ. ಇದು ಏನಂತ ನಿಮ್ಗೆ ಗೊತ್ತಿರ್ಬೋದಲ್ವಾ, ಶಂಖದ ಹೂವ. ಮತ್ತೆ ಇದಕ್ಕೆ ಬಟರ್ಫ್ಲೈ ಪೀ ಫ್ಲವರ್ ಅಂತ ಸಹ ಅಂತೀವಿ. ಸೊ ಇದನ್ನ ತುಂಬಾ ಜನ ಕಷಾಯ ಮಾಡಿ ಕುಡಿತಾರೆ. ಮತ್ತೆ ತುಂಬಾ ಅಡ್ಗೆಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ. ಸೊ ನಾನು ಒಂದು ವಿಡಿಯೋ ಇದನ್ನ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ ಸ್ವಲ್ಪ ಫ್ಲವರ್ಸ್ ಕಿತ್ಕೊಂಡು ಸಹ ಎತ್ಕೊಂಡ್ ಬಂದೆ. ನೋಡೋದಕ್ಕೆ ಈ ಕಲರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಕಲರ್ ನಲ್ಲಿ ಸ್ಯಾರೀಸ್ ಮತ್ತೆ ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ.
ಇದನ್ನೆಲ್ಲ ಒಂದು 20-25 ಹೂವ ಸಿಕ್ತು ನನ್ಗೆ ಅವತ್ತಿಗೆ. ಸೊ ಅದನ್ನೆಲ್ಲ ತಗೊಂಡ್ ಬಂದೆ. ಅದಾದ ನಂತರ ಇದ್ರದ್ದು ಬೀಜ ಏನಾದ್ರು ಇದೆಯೇನೋ ಎತ್ಕೊಂಡೋಗಿ ಮನೆ ಹತ್ರ ಹಾಕೋಣ, ಮನೆ ಹತ್ರ ಇಲ್ಲ ಅಂತೇಳಿ ನೋಡ್ತಿದ್ದೆ. ಸೊ ಒಂದು 2 ಕಾಯಿ ಒಣಗಿರೋದು ಸಿಕ್ತು. ಸೊ ಅದನ್ನು ಸಹ ಎತ್ತಿ ಕವರ್‌ಗೆ ಹಾಕೊಂಡ್ ಬಂದೆ. ಮತ್ತೆ ನಮ್ಮಪ್ಪ ಎಲ್ಲ ರೇಷನ್ ಐಟಮ್ಸ್ ಎಲ್ಲ ತಂದು ಕೊಟ್ಟಿದ್ರು. ಎತ್ಕೊಂಡ್ ಹೋಗಮ್ಮ ಮತ್ತೆ ನಾವು ಬರೋದು ಒಂದು 15 ದಿನ ಆಗುತ್ತೆ ಊರ್ ಕಡೆ. ಅದುವರೆಗೂ ನಾವು ಬಂದ್ ತಗೊಂಡ್ ಬಂದ್ ಕೊಡೋದಕ್ಕಾಗಲ್ಲ ಅಂತೇಳಿ ಜೀರಿಗೆ ಮೆಣಸಿಂದ ಹಿಡಿದು ಸೇಮಿಯಾ ಮತ್ತೆ ಕಬಾಬ್ ಪೌಡರ್, ಚಿಕನ್ ಮಸಾಲ, ಕಡಲೆ ಬೀಜ ಎಲ್ಲಾನು ಮನೆಗೆ ಏನೇನ್ ಬೇಕೋ ಎಲ್ಲಾನು ಆಯಿಲು, ಉಪ್ಪು 2 ಬಿಟ್ಟು ಅದನ್ನ ಮಾತ್ರ ಊರಿಗೆ ಬಂದಾಗ ತಂದ್ಕೊಡ್ತಾರೆ. ತವ್ರ ಮನೆಯಿಂದ ಅತ್ತೆ ಮನೆಗಾಗ್ಲಿ, ಅತ್ತೆ ಮನೆಯಿಂದ ತವ್ರ ಮನೆಗಾಗ್ಲಿ ಉಪ್ಪು ಮತ್ತೆ ಎಣ್ಣೆ ಎತ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನ 2ನ್ ಬಿಟ್ಟು ಇನ್ನೆಲ್ಲಾನುನು ಯಾವಾಗ ಬಂದ್ರು ತಂದ್ಕೊಡ್ತಾರೆ. ಹಾಗೇನೆ ನಮ್ಮಪ್ಪನೇ ಅಲ್ಲ, ನನ್ ತಮ್ಮ ಆದ್ರೂ ಸರಿ, ಮಕ್ಳಿಗೆ ಏನೇನ್ ತಿಂಡಿ ಬೇಕೋ ಅವ್ರು ಜಾಸ್ತಿ ಏನ್ ಇಷ್ಟಪಡ್ತಾರೋ ಅದನ್ನೇ ತಂದ್ಕೊಟ್ಟು ಯಾವಾಗ್ಲೂ ಊರಿಗೋದಾಗ ಕಳ್ಸ್ತಾನೆ. ಇಲ್ಲ ಮನೆಗ್ ಬಂದ್ರು ಸಹ ನಾನ್ ಬೇಡ ಅಂತ ಹೇಳಿದ್ರುನು ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಏನೇನ್ ಬೇಕೋ ಎಲ್ಲ ಕೊಡ್ಸ್ಕೊಂಡ್ ಕರ್ಕೊಂಡ್ ಬರ್ತಾನೆ. ಎಲ್ಲರೂ ಅದೇ ತರ ಜೊತೆಲ್ ಹುಡ್ದೋರ್ ಇರಲ್ಲ. ಯಾರೋ ಒಬ್ಬೊಬ್ರು ಇರ್ತಾರೆ. ಬಟ್ ಅದ್ರಲ್ಲೂ ನಾನ್ ಲಕ್ಕಿ. ಯಾಕಂದ್ರೆ ನನ್ ತಮ್ಮ ಅಷ್ಟ್ ಚೆನ್ನಾಗ್ ನನ್ನನ್ ನೋಡ್ಕೊಂತಾನೆ. ನನ್ಗೆ ತಮ್ಮ ಅನ್ನೋದಕ್ಕಿಂತಲೂ ಅವನು ಅಣ್ಣನ್ ತರಾನೇ ಅಂತ ಹೇಳ್ಬೋದು. ಎಷ್ಟೊಂದ್ ಸರ್ತಿ ನಾನೇನಾದ್ರೂ ರಾಂಗ್ ಡಿಸಿಷನ್ ತಗೊಂಡ್ರೆ ಅದನ್ನ ಬೈದು ಇದಲ್ಲ ಇದು ಸರಿ ಅಂತ ಹೇಳ್ತಾನೆ. ಮತ್ತೆ ಮಕ್ಳಿಗೆ ಎತ್ಕೊಂಡ್ ಹೋಗೋದಕ್ಕೆ ಅಂತ ಹೇಳಿ ಪೀನಟ್ ಬಟರ್ ಸಹ ತಂದ್ಕೊಟ್ಟಿದ್ದ ಅವನು. ಅದನ್ನು ಸಹ ಎತ್ಕೊಂಡ್ ಬಂದೆ. ಟೋಟಲ್ ಆಗಿ ಎಲ್ಲ ಪ್ಯಾಕ್ ಮಾಡ್ದೆ. ಹೋದಾಗ ಜಸ್ಟ್ ಒಂದ್ ಪರ್ಸ್ ಮಾತ್ರ ಕೈಯಲ್ಲಿ ಹಿಡ್ಕೊಂಡು ಮೊಬೈಲ್, ಪರ್ಸ್ ಮಾತ್ರ ಎತ್ಕೊಂಡ್ ಹೋಗಿದ್ದೆ. ಬಟ್ ಬರೋವಾಗ ಎಷ್ಟೊಂದು ತೂಕ ಎಲ್ಲ ಸಾಗಿಸ್ಕೊಂಡು ಬರ್ಬೇಕು. ಅಷ್ಟ್ರಲ್ಲಿ ಅಪ್ಪ ಬಂದು ಹಸುಗಳ್ನ ಹೊಲ್ಕಡೆ ಹೊಡ್ಕೊಂಡ್ ಹೋಗ್ಬೇಕು ಅಂತ ಹೇಳ್ತಿದ್ರು. ಮಕ್ಳು ಅಮ್ಮ ನಮ್ಮನ್ನೊಂದೊಂದ್ ಫೋಟೋ ತೆಗಿಯಮ್ಮ ಅಂತ ಕೇಳಿದ್ರು ಅಂತ ಹೇಳಿ ಅಪ್ಪನ್ನ ನಿಲ್ಸಿ 3 ಜನನು ಒಂದೊಂದ್ ಫೋಟೋ ತೆಗ್ದೆ. ಮತ್ತೆ ಮನೆಗ್ ನಾವು ರಿಟರ್ನ್ ಆದ್ವಿ. ನಾವು ಬರೋ ಅಷ್ಟ್ರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ಏನು ತಿನ್ಲಿಲ್ಲ. ಪಾನಿಪುರಿ ಬೇಕಂತ ಕೇಳಿದ್ರು ಮಕ್ಳು. ಸೊ ಕೊಡ್ಸ್ಬಿಟ್ಟು ಅಂದ್ರೆ ಮನೆಗೆ ತಗೊಂಬಂದು ತಿಂದ್ವಿ ಪಾರ್ಸೆಲ್ ಕಟ್ಸ್ಕೊಂಡು. ಸೊ ನೈಟ್‌ಗೆ ಅಂತೇಳಿ ಮೊಟ್ಟೆ ಸಾರು ಮತ್ತೆ ಅನ್ನ ಮಾಡಿದ್ದೆ. ನನ್ಗೂ ತುಂಬಾ ಟಯರ್ಡ್ ಆಗಿತ್ತು. ಏನೋ ಅಡ್ಗೆ ಮಾಡೋ ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ಮೊಟ್ಟೆ ಸಾರು ಮಾಡಿ ಅನ್ನ ಮಾಡಿದ್ದೆ. ಅದನ್ನೇ ತಿಂದು ಅವತ್ ನೈಟ್ ಡಿನ್ನರ್ ಆಯ್ತು, ಮಲ್ಕೊಂಡ್ವಿ. ಟ್ರಾವೆಲ್ ಮಾಡಿದ್ರೆ ತುಂಬಾ ಮೈ ನೋವೆಲ್ಲ ಇರುತ್ತೆ. ಸೊ ಪೇಶನ್ಸ್ ಆಗಿ ಅಷ್ಟೊಂದ್ ಚೆನ್ನಾಗೆಲ್ಲ ಅಡ್ಗೆ ಮಾಡಿ ತಿನ್ನೋ ಅಷ್ಟು ಇದಿರಲ್ಲ. ಅದ್ರಿಂದ ಈಸಿಯಾಗಿ ಆಗುವಂತ ಮೊಟ್ಟೆ ಸಾರು ಮತ್ತೆ ಅನ್ನ ಮಾಡ್ಕೊಟ್ಟೆ ಮಕ್ಳಿಗೆ. ಅವ್ರಿಗೆ ಬಡಿಸಿ ನಾನು ತಿಂದು ಅವತ್ತು ಮಲಗ್ದೆ. ಮತ್ತೆ ಊರಿಂದ ಬರೋವಾಗ ಇದನ್ನು ಸಹ ತಂದಿದ್ವಿ. ಈ ಮೆಕ್ಕೆಜೋಳ ಇದನ್ನ ಸ್ವಲ್ಪ ಹುಳ ಇತ್ತು ಅಂತ ಹೇಳಿ ತೊಳ್ದಿ ಒಣಗಾಕೋಣ ಅಂತ ಹೇಳಿ ತೊಳೆಯೋದಕ್ಕೆ ಎತ್ಕೊಳ್ತಾ ಇದ್ದೀನಿ. ಎಲ್ಲೋ ಒಂದೊಂದು ಹುಳ ಇತ್ತು. ಬಟ್ ಅದನ್ನ ಹಾಗೆ ಬಿಟ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಬಳಸೋದಕ್ ಸಹ ಉಪಯೋಗ ಇಲ್ದಿರ ಹೋಗ್ಬಿಡುತ್ತೆ ಅಂತ ಹೇಳಿ ಅದನ್ನ ಸಹ ತೊಳೆಯೋಣ ಅಂತ ಹೇಳಿ ಎಲ್ಲ ಜಾಲ್ಸಿ ಎತ್ತಿದ್ದೀನಿ. ಮನೆ ಮುಂದೆ ನೀರ್ ಬರ್ತಿತ್ತು. ಸೊ ಇವಾಗೇನಾದ್ರು ತೊಳೆದ್ರೆ ಚದುರಿ ಅಂತ. ಆದ್ರೆ ಮಳೆ ಬರೋ ತರ ಜಾಸ್ತಿ ಮೋಡ ಮುಚ್ಕೊಂಡೇ ಇದೆ. ಏನ್ ಮಾಡುತ್ತೋ ಗೊತ್ತಿಲ್ಲ. ಬಟ್ ಧೈರ್ಯ ಮಾಡಿ ತೊಳ್ದಾಕ್ಬಿಡೋಣ ಅಂತೇಳಿ ತೊಳಿತಿದ್ದೀನಿ. ಇದನ್ನ ಚೆನ್ನಾಗ್ ತೊಳ್ದು ಒಣಗಿಸಿ ಆಮೇಲೆ ಮಿಷಿನ್‌ಗೆ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಒಂದು 4, 5 ತಿಂಗಳಾದ್ರೂ ಬರುತ್ತೆ ನನ್ಗೆ. ಅಂದ್ರೆ ಜಾಸ್ತಿ ಏನ್ ನಾನ್ ಬಳಸೋದಿಲ್ಲ. ಯಾವಾಗ್ಲಾದ್ರೂ ಒಂದೊಂದ್ ಟೈಮ್‌ಗೆ ಗಂಜಿ ತರ ಮಾಡ್ತೀವಿ ಅಷ್ಟೇ. ಓಕೆ. ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ ನಿಮ್ಗೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಸುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ವ್ಲಾಗ್‌ನಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.